ಎಂಬ್ರಾಯ್ಡಿಂಗ್ ವರ್ಕ್ ಆದ್ರೆ ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಆನ್ಲೈನ್ ಕ್ಲಾಸ್ ತಗೊಳ್ಬಹುದು. ಆಫ್ಲೈನ್ ಅಂದ್ರೆ ನಮ್ಮ ಕ್ಲಾಸಿಗೆ ಬರ್ಬೋದು. ನಾನು ನಿಮ್ ಜೊತೆನೇ ಇರ್ತೇನೆ, ನಿಮ್ಮ ಹತ್ರನೇ ಕೂತ್ಕೊಂಡು ಹೇಳಿಕೊಟ್ಕೊಂಡು ವರ್ಕ್ ಮಾಡ್ತಾ ಇರ್ತೇನೆ. ಹಾಗಾಗಿ ಇದು ಲೊಕೇಶನ್ ಹೇಳಿ ಬಿಡ್ತೀರಾ? ನಮ್ದು ಕಟ್ಟೆಕಾರ್ ಕಾರ್ ಸ್ಟ್ರೈಟ್ ಪಂಡಿತ್ ಕಾಂಪ್ಲೆಕ್ಸ್ ಬರ್ತದೆ. ಗ್ಯಾರಂಟಿ ನಿಮಗೆ ವರ್ಕ್ ಬಂದೇ ಬರ್ತದೆ. ನಿಮಗೆ ವರ್ಕ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ, ಅಷ್ಟು ವರ್ಕ್ ಬಂದೇ ಬರ್ತದೆ. ಬ್ಲೌಸ್ ರೆಡಿ ಮಾಡಿದ್ದೀರಾ? ರೆಡಿ ಮಾಡಿ ಕಸ್ಟಮರ್ ರೆಡಿ ಮಾಡಿ ಕೊಡ್ತೇವೆ. ಸಿಂಪಲ್ ವರ್ಕ್ ಎಲ್ಲ ಮಾಡಿ ಕೊಡ್ತಾ ಇದ್ದೀರಾ? 1 ಮಂತ್ ಅಲ್ಲಿ ಆಗಿದೆ. ಓಕೆ, 1 ಮಂತ್ ಅಲ್ಲಿ ಕಲ್ತಾಯ್ತು, ಈಗ ಅರ್ನ್ ಮಾಡ್ತಾ ಇದ್ದೀರಾ? ರಜೆ ಸಿಕ್ತು, ಮನೆಯಲ್ಲೇ ಕೂತ್ಕೊಂಡು ಹಣ ಸಂಪಾದನೆ ಮಾಡಬೇಕು, ಏನಾದರೂ ಹೊಸತನ್ನು ಕಲಿಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ನಾನೊಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋವನ್ನು ಮಾಡ್ತಾ ಇರುವಂಥ. ಜೊತೆಗೆ ಎಕ್ಸಾಮ್ ಎಲ್ಲ ಮುಗೀತು, ಮನೆಯಲ್ಲೇ ಕೂತ್ಕೊಂಡು ಹೆತ್ತವರು ಅಂದರೆ ಪೇರೆಂಟ್ಸ್, ಲೇಡೀಸ್ ಎಲ್ಲರೂ ಕೂಡ ಫ್ರೀ ಆಗಿರ್ತೀರಾ ಇನ್ನೇನು 2-3 ತಿಂಗಳು. ಸೊ ಹಾಗಾಗಿ ಅವರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಯಾಕೆಂತ ಹೇಳಿದರೆ ನಾನು ಪ್ರತಿ ವರ್ಷ ಈ ತಿಂಗಳಲ್ಲಿ ಈ ಒಂದು ಸಂಸ್ಥೆಯ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ. ಯಾಕೆಂತ ಹೇಳಿದರೆ ಆರಾಮ್ಸೆಯಾಗಿ 1 ತಿಂಗಳು ಬಂದು ಇಲ್ಲಿ ನೀವು ಕಲಿತು ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ದಿನನಿತ್ಯಕ್ಕೆ ಬೇಕಾಗಿರುವಂತಹ ಹಣವನ್ನು ನೀವು ಇಲ್ಲಿ ಸಂಪಾದನೆ ಮಾಡ್ಬೋದು. ಯಾವ ಥರ ಅಂತ ಹೇಳಿದರೆ ಆರಿ ಎಂಬ್ರಾಯ್ಡಿಂಗ್ ವರ್ಕ್ಸ್ ಅಂದರೆ ಕೈಯಲ್ಲೇ ಕೂತ್ಕೊಂಡು ನೀವು ಬ್ಲೌಸ್ಗೆ ಬೇಕಾಗಿರುವಂತಹ ಎಂಬ್ರಾಯ್ಡಿಂಗ್ ಡಿಸೈನನ್ನು ಕೈಯಲ್ಲೇ ಮಾಡುವಂಥದ್ದು. ಸೊ ಹಾಗಾಗಿ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ಇವತ್ತು ನಾನು ಬಂದಿರುವಂಥದ್ದು. ಅವ್ರು ಹೇಳಿದರು ಫೋನ್ ಮಾಡಿ, ಯಾಕೆಂತ ಹೇಳಿದ್ರೆ ಇವಾಗ ರಜೆ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಫ್ರೀ ಆಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಬಂದು ಪ್ರಮೋಷನ್ ಮಾಡಿ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ನಾವು ನಮ್ಮ ಸುಳ್ಯದ ಈ ಒಂದು ಕಟ್ಟೆಕಾರ ಜಂಕ್ಷನ್ನಲ್ಲಿರುವಂತಹ ಪಂಡಿತ್ ಕಾಂಪ್ಲೆಕ್ಸ್ನಲ್ಲಿರುವಂತಹ ಆರಿ ಎಂಬ್ರಾಯ್ಡಿಂಗ್ ವರ್ಕ್ಸ್ಗೆ ಬಂದಿದ್ದೇನೆ. ಸೊ ಹಾಗಾಗಿ ಮಾಹಿತಿ ನಿಮಗೆ ತಿಳಿಸ್ತೀನಿ, ಬೈ. ಸಾಕಷ್ಟು ಮಂದಿ ಬಂದು ಕಲಿತು ಹೋದ್ರು, ಇವಾಗ ಹಣವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ. ಈಗ ಅವರು ಈ ವರ್ಷ ಸಾಕಷ್ಟು ಜನ ಕೇಳ್ತಾ ಇದ್ರು ಆನ್ಲೈನ್ ಕ್ಲಾಸ್ ಏನಾದರೂ ಮಾಡ್ತೀರಾ ಅಂತ. ಸೊ ಹಾಗಾಗಿ ಅವರು ಈ ಸಲದಿಂದ ಪ್ರಾರಂಭ ಮಾಡ್ತಾ ಇದ್ದಾರಂತೆ ಆನ್ಲೈನ್ ಕ್ಲಾಸನ್ನು, ಈ ಒಂದು ಆರಿ ಎಂಬ್ರಾಯ್ಡಿಂಗ್ ವರ್ಕನ್ನು. ಫಸ್ಟ್ ನಾನು ಮಾತಾಡಿಸ್ಬೇಕು. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸೊ ಹಾಗಾಗಿ ಪ್ರತಿ ಸಲ ಬಂದಾಗ ಈ ಒಂದು ಮೇ ಅಥವಾ ಏಪ್ರಿಲ್ ತಿಂಗಳು ನಾವು ವಿಡಿಯೋವನ್ನ ಮಾಡ್ತಾ ಇರುವಂತಹದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳು ಹೇಗಿದ್ದಾರೆ? ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಉಂಟು ಈ ಟೈಮಲ್ಲಿ. ಓಕೆ, ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡ್ತಾರೆ. ಓಕೆ, ನೀವು ಅವತ್ತು ನಾವು ವಿಡಿಯೋ ಮಾಡಿದಾಗ ಸಾಕಷ್ಟು ವಿಡಿಯೋ ವ್ಯೂಸ್ ಹೋಗಿತ್ತು, ಎಲ್ಲೆಲ್ಲಿಂದ ಕಾಲ್ ಬಂದಿತ್ತು. ಬಟ್ ಇವಾಗ ಸ್ವಲ್ಪ ಸ್ಲೋ ಆಗಿರ್ಬೋದು. ಬಟ್ ನಿಮಗೆ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಇವಾಗ ನೀವು ಆನ್ಲೈನ್ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದೀರಾ, ಯಾವ ರೀತಿ ಇರುತ್ತೆ ಹೇಳಿಬಿಡಿ ಅಂತ. ಅಂದ್ರೆ ನನಗೆ 2 years ಇಂದ ನೀವು ವಿಡಿಯೋ ಹಾಕಿದಾಗ ಎಲ್ಲರೂ ಬೆಂಗಳೂರಿಂದೆಲ್ಲ ಕಾಲ್ ಮಾಡ್ತಿದ್ರು, ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ನನಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಈ ತಿಂಗಳಿಂದ ನೆಕ್ಸ್ಟ್ ಮೇ 15ರಿಂದ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಅದು ಅಷ್ಟೇ, ಮೆಟೀರಿಯಲ್ಸ್ ಎಲ್ಲ ನಾನೇ ಕೊಡ್ತೇನೆ. ರೆಕಾರ್ಡಿಂಗ್ ಕ್ಲಾಸ್ ಇರ್ತದೆ ಮಾತ್ರ ಅವರಿಗೆ. ರೆಕಾರ್ಡಿಂಗ್ ಕ್ಲಾಸ್ ಮಾಡಿ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿ ನೆಕ್ಸ್ಟ್ ಅವರಿಗೆ ಮೆಸೇಜ್ ಕಳಿಸಿ ಅವರ ಡೌಟ್ ಕ್ಲಿಯರ್ ಮಾಡುವಂತದ್ದು ಇರ್ತದೆ. ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು? ರಿಜಿಸ್ಟ್ರೇಷನ್ ಯಾಕೆಂದ್ರೆ ಅವರು ಅದೇ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಮೇಲ್ ID ಕಳಿಸಿ ನೆಕ್ಸ್ಟ್ ಅದರಿಂದ ನಾವು ಯೂಟ್ಯೂಬ್ ಅಲ್ಲಿ ಅವರಿಗೆ ಕಳಿಸುವಂತದ್ದು ಮಾಡ್ತೇವೆ. ರೆಡಿ ಆಗಿದ್ದೀರಾ? ಅಂದ್ರೆ ರೆಡಿ ಮೇ ಶೂಟಿಂಗ್ ಎಲ್ಲ ಆಗಿದೆ. ಮೇ 15ರಿಂದ ಮೇಲೆ ಅಂದ್ರೆ ನಮ್ಮ ಈ ಸ್ಟೂಡೆಂಟ್ ಸೀಸನ್ ಮತ್ತೆ ಬ್ಲೌಸ್ ವರ್ಕ್ ಇದ್ದ ಸೀಸನ್ ಮುಗಿದ ತಕ್ಷಣ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ? ಓಕೆ, ಈಗ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಹೇಗೆ ಏನಾದ್ರು ಹೊಸತೇನಾದ್ರು ಆಡ್ ಮಾಡಿದಿರಾ ಅಂತ? ಇಲ್ಲ, ಹೊಸತದೆ ಈಗ ಆನ್ಲೈನ್ ಕ್ಲಾಸ್ ಅಂದ್ರೆ ವರ್ಷ ಒಂದೊಂದು ಆಡ್ ಮಾಡ್ತಾ ಹೋಗ್ತಿರ್ತೇವೆ. ಈ ವರ್ಷ ಆನ್ಲೈನ್ ಕ್ಲಾಸ್ ಆಡ್ ಮಾಡ್ಕೊಂಡು ಫೀಸ್ ಎಷ್ಟಿರುತ್ತೆ? ಫೀಸ್ ಸೇಮ್ ಫೀಸ್ ಅಂದ್ರೆ 3000ನೇ ಫೀಸ್ ಇರ್ತದೆ. ಮೆಟೀರಿಯಲ್ಸ್ ಸಹ ಅವರಿಗೆ ಅದೇ ತರ ಫ್ರೀ ಆಗಿ ನಾವೇ ಕೊಡ್ತೇವೆ. ಈಗ ಮೆಟೀರಿಯಲ್ಸ್ ಅವರಿಗೆ ಬೇಡ, ನೀವು ಕಳಿಸುದು ಬೇಡ, ನಾವೇ ತಗೊಳ್ತೇವೆ ಅಂತ ಹೇಳಿದ್ರೆ ಅದು ಫೀಸಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಅವರಿಗೆ. ಮತ್ತೆ ಅಂತಂದ್ರೆ ಕಳಿಸುವ ಚಾರ್ಜ್ ಮಾತ್ರ ಅವ್ರು ಪೇ ಮಾಡ್ಬೇಕಾಗ್ತದೆ, ಕೊರಿಯರ್ ಚಾರ್ಜ್ ಮಾತ್ರ ಪೇ ಮಾಡ್ಬೇಕಾಗ್ತದೆ. ಯೂಟ್ಯೂಬ್ ಆದ ಕಾರಣ ಅವರ ಟೈಮ್ ಯಾವ ಟೈಮ್ ಬೇಕಿದ್ರು ರೆಕಾರ್ಡಿಂಗ್ ಕ್ಲಾಸ್ ಹಾಕುವಂತದ್ದು ಅಂದ್ರೆ ವಾರಕ್ಕೆ ಇಷ್ಟು ಅಂತ ಹೇಳಿ ಕ್ಲಾಸ್ ಅವರಿಗೆ ಹಾಕ್ತೇನೆ. ಅದರಲ್ಲಿ ಅವರು ವರ್ಕ್ ಎಲ್ಲ ಮಾಡಿ ಡೌಟ್ ಇದ್ರೆ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ. ಅದೇ ಅವ್ರದ್ದು ಗ್ರೂಪ್ ಮಾಡಿ ಕ್ಲಿಯರ್ ಮಾಡ್ತಾ ಹೋಗ್ತಿರ್ತೇನೆ. ನೆಕ್ಸ್ಟ್ ಅದು ಕಲ್ತಾದ ನೆಕ್ಸ್ಟ್ ಬ್ಯಾಚ್ ಹಾಕ್ತಾ ಹೋಗುದು. ಹಾಗೆ ವಾರ ಕ್ಲಾಸ್ಗೆ ನಾನು ಸೋಮವಾರ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಅದು ದೂರದವರಿಗೆ ಆಯ್ತು. ಈಗ ನಮ್ಮ ಲೋಕಲ್ನವರಿಗೆ ಸುಳಿದವ್ರು ನೋಡ್ತಾ ಇರ್ತಾರೆ, ಪುತ್ತೂರಿನವರು, ನಮ್ಮ ಈ ಕಡೆ ಮಡಿಕೇರಿ ಭಾಗದವ್ರು ನೋಡ್ತಾ ಇದ್ರೆ ಏನ್ ಹೇಳ್ತೀರಾ ಅವರಿಗೆ ಈ ಸತಿ ಬರೋದಾದ್ರೆ? ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಆನ್ಲೈನ್ ಕ್ಲಾಸ್ ತಗೊಳ್ಬಹುದು. ಆಫ್ಲೈನ್ ಅಂದ್ರೆ ನಮ್ಮ ಕ್ಲಾಸಿಗೆ ಬರ್ಬೋದು. ನಾನು ನಿಮ್ ಜೊತೆನೇ ಇರ್ತೇನೆ, ನಿಮ್ಮ ಹತ್ರನೇ ಕೂತ್ಕೊಂಡು ಹೇಳಿಕೊಟ್ಕೊಂಡು ವರ್ಕ್ ಮಾಡ್ತಾ ಇರ್ತೇನೆ. ಇದು ಲೊಕೇಶನ್ ಹೇಳಿ ಬಿಡ್ತೀರಾ? ನಮ್ದು ಕಟ್ಟೆಕಾರ್ ಕಾರ್ ಸ್ಟ್ರೈಟ್ ಪಂಡಿತ್ ಕಾಂಪ್ಲೆಕ್ಸ್ ಬರ್ತದೆ. ಫೋನ್ ಮಾಡಿದ್ರೆ ಅವರಿಗೆ ಅಡ್ರೆಸ್ ಗೊತ್ತಾಗ್ತದೆ. ಏನಾದ್ರು ಹೇಳಲಿಕ್ಕೆ ಇದೆಯಾ ಜನರಿಗೆ ಬನ್ನಿ ಕಲೀರಿ ಅಂದ್ರೆ ನಿಮಗೆ ಹೆಲ್ಪ್ ಆಗ್ತದೆ. ಒಂದು ಟೈಮಲ್ಲಿ ಈಗ ನಿಮಗೆ ಕಲ್ತದ್ದು ನಿಮಗೆ ಅನುಕೂಲಕ್ಕೆ ಬರದಿದ್ರು ಒಂದಲ್ಲ ಒಂದು ಟೈಮ್ ನಿಮ್ಮ ಕೈ ಹಿಡಿತದೆ. ಯಾಕೆಂದ್ರೆ ನನಗಾಗಿದ್ದು ಅದೇ, ಅದಕ್ಕಾಗಿ ನಾನು ಎಲ್ಲರಿಗೂ ಹಾಗೆ ರೆಫರ್ ಮಾಡ್ತೇನೆ. ಈಗ ಎಷ್ಟು ಹಣ ಸಂಪಾದನೆ ಮಾಡಬಹುದು ನಿಮ್ಮ ಪ್ರಕಾರ ಅಂದಾಜು ಅಂತ ಹೇಳಿ? ಅಂದಾಜು ಅಂದ್ರೆ ಈಗ ಸೀಸನ್ ಟೈಮ್ ನಿಮ್ಗೆ ಮಾರ್ಚ್ ಏಪ್ರಿಲ್ ಮೇ ಕಲ್ತವರಿಗೆ ಆಲ್ಮೋಸ್ಟ್ ನೀವು ಪಬ್ಲಿಕ್ ಮಾಡಿದ್ರೆ ಸ್ಟೇಟಸ್ ಎಲ್ಲ ಹಾಕೊಂಡು ನೀವು
ಸ್ವಲ್ಪ ಪಬ್ಲಿಕಲ್ಲಿ ಇದ್ದರೆ ಗ್ಯಾರಂಟಿ ನಿಮಗೆ ವರ್ಕ್ ಬಂದೇ ಬರ್ತಾರೆ. ನಿಮಗೆ ವರ್ಕ್ ಮಾಡಿ ಕೊಡಲಿಕ್ಕೆ ಸಾಧ್ಯ ಇರುವುದಿಲ್ಲ, ಅಷ್ಟು ವರ್ಕ್ ಬಂದೇ ಬರ್ತದೆ. Okay. ಯಾಕೆಂದ್ರೆ ಈಗ ನಮಗೇನೆ ನಾವೇ ತಗೊಳ್ತಾ ಇಲ್ಲ, ನಾವು ಆ ಥರ ವರ್ಕ್ ಬರ್ತಾ ಉಂಟು. ಪ್ರಾಫಿಟ್ ಇದೆ. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡ ಎಷ್ಟು ಜನ ಬರ್ತಾರೆ ಈ ಸತಿ ನೋಡೋಣ. ಆನ್ಲೈನ್ ಕ್ಲಾಸಿಗೆ ನಂಬರ್ ಕೂಡ ಡಿಸ್ಪ್ಲೇ ಹಾಕಿರ್ತೇನೆ, ಕಾಲ್ ಬರ್ಬೋದು, ನೀವು ಅವರಿಗೆ ಕಾಂಟ್ಯಾಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್ ನಮಸ್ತೆ. ನಮಸ್ತೆ. ಆರ್ಯ ಎಂಬ್ರಾಯ್ಡಿಂಗ್ ಕ್ಲಾಸಿಗೆ ಎಷ್ಟು ಟೈಮಿಂದ ಬರ್ತಾ ಇದ್ದಾರೆ, ಹೇಗೆ ಅಂತ? ನಾನು ಟೂ ಮಂತ್ಸಲ್ಲಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಓಕೆ, ಅಂದರೆ ಇದು ಅರ್ನ್ ಮಾಡ್ತಾ ಇದ್ದೀರಾ? ಬ್ಲೌಸ್ ರೆಡಿ ಮಾಡಿದ್ದೀರಾ? ರೆಡಿ ಮಾಡಿ ಕಸ್ಟಮರಿಗೆ ರೆಡಿ ಮಾಡಿ ಕೊಡ್ತೇವೆ. ಸಿಂಪಲ್ ವರ್ಕ್ ಎಲ್ಲ ಮಾಡಿ ಕೊಡ್ತಾ ಇದ್ದೀರಾ? ಓಕೆ, ಹೇಗಿದೆ ಕ್ಲಾಸ್ ಇಲ್ಲಿ ಅಂತ? ಇಲ್ಲಿ ಮೇಡಮ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಅಂದರೆ ಕೆಲವು ಅರ್ಥ ಆಗದಿದ್ದರೂ ಮೈಂಡಿಗೆ ಹೋಗುವಾಗೆ ಹೇಳಿ ಈಸಿ ಮೆಥಡ್ಸಲ್ಲಿ ಹೇಳಿಕೊಟ್ಟು ಕ್ಲಿಯರ್ ಮಾಡಿ ಕೊಡ್ತಾರೆ. ಓಕೆ, ಬ್ಲೌಸ್ ರೇಟ್ ಹೇಗೆ ಇದೆಲ್ಲ ಸಜೆಷನ್ ಮಾಡಿ, ಫೋನ್ ಮಾಡಿ ಕೇಳಿದ ಕೂಡಲೇ ಆನ್ಸರ್ ಮಾಡಿ ಎಲ್ಲ ಹೇಳಿಕೊಡ್ತಾರೆ. ಓಕೆ ಮೇಡಮ್ ನಮಸ್ತೆ. ಜಸ್ಟ್ ಕಾಲೇಜ್ ಮುಗಿತಾ ಹೇಗೆ ನಿಮ್ಮದು? ಪಿ ಯು ಆಗಿ ಕಂಪ್ಯೂಟರ್ ಆಗಿ ಇಲ್ಲಿಗೆ ಬಂದೆ. ಓಕೆ, ನೆಕ್ಸ್ಟ್ ಇನ್ನು ಏನು ಮಾಡೋದು ಯೋಚನೆಯಲ್ಲಿದ್ದೀರಾ? ಅಲ್ಲ ಇದೇ ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ಟೈಲರಿಂಗ್ ಮಾಡ್ತಿದ್ದೇನೆ. ವರ್ಕ್ ಕೊಟ್ಟರೆ ನಾನು ಮಾಡಿಕೊಡ್ತೇನೆ. ಓಕೆ, ಅಂದರೆ ಈಗ ಕಲ್ತಾಯ್ತಾ ಇದು? ಎಷ್ಟು ಟೈಮಲ್ಲಿ ಕಲ್ತ್ರಿ? 1 ಮಂತಲ್ಲಿ ಆಗಿದೆ. ಓಕೆ, 1 ಮಂತಲ್ಲಿ ಕಲ್ತಾಯ್ತು, ಈಗ ಅರ್ನ್ ಮಾಡ್ತಾ ಇದ್ದೀರಾ, ಹಾಗಾಗಿ ಖುಷಿ ಇದೆ ನಿಮಗೆ. ಓಕೆ, ಜಾಸ್ತಿ ಓದೋದು ಬೇಡ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅನ್ನುವಂಥ ಯೋಚನೆ ಅಲ್ವಾ? ಹೆಸರು ನಿಮ್ಮದು? ಶರಣ್ಯ. ಯಾವ ಊರು? ಊರು ಕಂದ್ರಪಾಡಿ. ಕಂದ್ರಪಾಡಿ. ಅಲ್ಲಿಂದ ಇಲ್ಲಿ ಬಂದು ಕಲ್ತು ಹೋಗುವಂಥದ್ದು. ಮೇಡಮ್ ಚೆನ್ನಾಗಿ ಹೇಳಿಕೊಡ್ತಾರೆ. ಹಾಂ, ಹೇಳಿಕೊಡ್ತಾರೆ. ಓಕೆ, ಕ್ಲಾಸ್ ಮುಗೀತಾ ನಿಮ್ಮದು? ಎಷ್ಟು ಮುಗಿದೆ. ಮುಗಿದೆ. ಓಕೆ, ಬಂದು ಹೋಗ್ತಾ ಇದ್ದೀರಾ ಅಷ್ಟೇ? ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ನಮ್ಮ ಸುಳ್ಳಿದ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ಸಾಕಷ್ಟು ಮಂದಿ, ಅವತ್ತು ಎಷ್ಟು ರೆಸ್ಪಾನ್ಸ್ ಇತ್ತು, ಈಗ ಕೂಡ ಅಷ್ಟೇ ರೆಸ್ಪಾನ್ಸ್ ಇದೆ. ಒಳ್ಳೆಯ ಹಣ ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಅವ್ರು ಹೇಳ್ತಾ ಇರೋದಿಷ್ಟೇ, ಬನ್ನಿ ನಮ್ಮ ಸಂಸ್ಥೆಗೆ ಬಂದು ನೀವು ಕಲಿತು ನೋಡಿ, ನಿಮ್ಮನ್ನು ಒಂದಲ್ಲ ಒಂದು ದಿವಸ ಈ ಒಂದು ವಿದ್ಯೆ ಕೈ ಹಿಡಿಯುತ್ತೆ ಅನ್ನುವಂತಹ ಮಾತನ್ನು ಮಾಲಕಿ ಹೇಳಿರುವಂಥದ್ದು. ಜಸ್ಟ್ 2,999 ರೂಪಾಯಿ ಪೇ ಮಾಡಿದರೆ ಸಾಕು, ನೀವು ಇಲ್ಲಿ ನಿಮಗೆ ವರ್ಷ ಇಡೀ ಒಳ್ಳೆಯ ಇನ್ಕಮನ್ನು ಪಡಿಬೋದು ಇಲ್ಲಿ ನೀವು ಕಲಿತು ಹೋದರೆ ಅಂತ ಹೇಳ್ತಾ, ಇದು ವಿಶೇಷ. ಕ್ಯಾಂಪರ್ಸನ್ನ ಕೌಶಿಕ್ ರಾಮ್, ಪೂಜೇಶ್ ವಿದೇಶ್ ಕೂಡಿ, ಸುದ್ದಿ ನ್ಯೂಸ್ ಸುಳ್ಯ.